ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡೋಕ್ಕೆ ಹೊರಟಿರೋದು ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲು ಬಾಣಲಿಗೆ ತುಪ್ಪ ಹಾಕೋಬೇಕು. ನಂತರ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನಿಮಗೆ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಕಲರ್ ಚೇಂಜ್ ಆದಮೇಲೆ ಎತ್ತಿ ಒಂದು ಪ್ಲೇಟ್ಗೆ ದ್ರಾಕ್ಷಿ ಗೋಡಂಬಿ ಅದೇನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಸಪ್ರೇಟ್ ಎತ್ತಿ ಇಕ್ಕೋಬೇಕು. ನಂತರ ಇವಾಗ ಕಾದಿರೋ ಬಾಣಲಿಗೆ ಶಾವಿಗೆನ ಹಾಕಬೇಕು. ನೀವು ಮೊದಲೇ ಹುರ್ಕೊಂಡಿರ್ತೀರ, ಆ ಶಾವಿಗೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಣಲಿ ಒಳಗಡೆ ಹಾಕಬೇಕು. ಹಾಕ್ಕೊಂಡು ಅದು ಒಂದು ಸ್ವಲ್ಪ ಮೀಡಿಯಮ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಹುರ್ಕೊಳ್ಬೇಕು. ಹುರ್ಕೊಂಡಿದ್ದಾಗಿದ ತಕ್ಷಣ ನೀವು ಇದನ್ನು 5 to 10 ಮಿನಿಟ್ಸ್ ಅದು ಕುದಿಯೋವರೆಗೂ ನೀವು ಬಾಯ್ಲ್ ಮಾಡ್ತಾನೆ ಇರಬೇಕು. ಅದನ್ನು ಇಲ್ಲಿ ನೋಡಿ, ಈ ಥರ ಕುದಿಯೋವರೆಗೂ ನೀವು ಬಾಯ್ಲ್ ಮಾಡ್ಕೊಳ್ತಾ ಇರಬೇಕು. ಈ ಥರ ಕುದಿದು ಆದಮೇಲೆ ನೀವು ಸೈಡ್ಗೆ ತಿಕ್ಕಿರೋ ದ್ರಾಕ್ಷಿ ಗೋಡಂಬಿನ ಹಾಕಬೇಕು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೂ ಹಾಕೋಬೇಕು. ಇಲ್ಲಿ ನಮಗೆ ಬೇಕಾದಷ್ಟು ನಾವು ಹಾಕೋತಿದ್ದೀವಿ. ಆಮೇಲೆ ಮತ್ತೆ ನೀವು ಫ್ರೈ ಮಾಡ್ಕೋಬೇಕು. ಫೈನಲಿ ಈಗ ನಿಮ್ಮ ಕಣ್ಣು ಮುಂದೆ ಶಾವಿಗೆ ಪಾಯಸ ರೆಡಿ. ಅದನ್ನು ಸವಿಯೋಕ್ಕೆ ನಾವು ರೆಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ರೆಡಿನಾ? ಥ್ಯಾಂಕ್ ಯು ಗೈಸ್.